ಕಾರ್ಯಕ್ರಮ ಸರಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, NRHM ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದ ಕಾರ್ಯಕ್ರಮಗಳಲ್ಲಿ ಆಯುಷ್ ಪದ್ಧತಿ ಅಂದ್ರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಈ ಪದ್ಧತಿಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ. ಅಂದ್ರೆ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ. ಇವತ್ತು ನಾವು NRHM ಹಾಗೂ ಯೋಗ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಯೋಗದ ಅವಶ್ಯಕತೆ ಯಾಕಿದೆ? ಹಿಂದೆ ಒಂದು ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಯೋಗ ಯಾಕೆ ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಯೋಗವನ್ನು ಸಹ NRHM ನಲ್ಲಿ ಅಳವಡಿಸಿಕೊಂಡಿರೋದ್ರಿಂದ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಇವತ್ತು ನಮ್ಮ ಜೊತೆ ಇದ್ದಾರೆ ಯೋಗ ತಜ್ಞರಾದ ಡಾಕ್ಟರ್ SN ಓಂಕಾರ. ನಮಸ್ಕಾರ ಹಾಗೂ ಸ್ವಾಗತ ಓಂಕಾರ ಅವರೇ. ನಮಸ್ಕಾರ. ಡಾಕ್ಟರ್ ಓಂಕಾರ ಅವರೇ, ಈಗ ನಾನು ಯೋಗದ ಬಗ್ಗೆ ಹೇಳಿದೆ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಯೋಗದ ಅವಶ್ಯಕತೆ ಯಾಕಿದೆ? ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂತ ಹೇಳಿದ್ರೆ, ಇವತ್ತು ಸುಮಾರು 72% ನಮ್ಮ ಜನಸಂಖ್ಯೆ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶ. ಅಂದರೆ ಬಹಳ ದೊಡ್ಡ ಜನಸಂಖ್ಯೆ ಗ್ರಾಮೀಣ ಮಟ್ಟದಲ್ಲಿದೆ. ಎರಡನೆಯದು ಸಾಕ್ಷರತೆ, ಲಿಟ್ರರಿ ರೇಟ್ ಅಂತ ತಗೊಂಡ್ರೆ ಅದು ಅಲ್ಲಿ ಆ ಲಿಟ್ರಸಿ ರೇಟ್ ಅಂತಕ್ಕಂಥದ್ದು ನಗರ ಪ್ರದೇಶಕ್ಕಿಂತ ಕಮ್ಮಿ ಇದೆ. ಮತ್ತೆ ಮೂರನೇದು ಅಂತ ಹೇಳಿದ್ರೆ ಅಲ್ಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ. ಅದನ್ನು ನಾವು ಕಾಣ್ತಾನೆ ಇದ್ದೀವಿ. ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ. ಹಾಗಾಗಿ ಮೊದಲು ಯಾವ ರೀತಿ ಅವರ ಜೀವನ ಶೈಲಿ ಇತ್ತೋ ಈಗಲೂ ಅದೇ ರೀತಿ ಇದೆ ಅಂತ ಹೇಳಲಿಕ್ಕಾಗಲ್ಲ. ಸಾಕಷ್ಟು ಬದಲಾವಣೆಗಳಾಗಿದೆ. ಮೊದಲಿದ್ದಂತಹ ಒಂದು ಶ್ರಮಜೀವನದ ಶೈಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಮಾರ್ಪಾಡಂತೂ ಆಗಿದೆ. ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಈ ಯಾವುದೇ ಒಂದು ವಿಧವಾದಂತಹ, ಉದಾಹರಣೆಗೆ ಮಧುಮೇಹದ ಕುರಿತಾಗ್ಲಿ ಅಥವಾ ಅಧಿಕ ರಕ್ತದೊತ್ತಡ ಕುರಿತಾಗ್ಲಿ ಅವರಿಗೆ ಹೆಚ್ಚು ಮಾಹಿತಿಯನ್ನು ಕೊಡತಕ್ಕಂಥ ಅವ್ರ ಕೊರತೆನೂ ಅಲ್ಲಿದೆ. ಈ ಎಲ್ಲ ಕಾರಣಗಳಿಂದಾಗಿ ಇವತ್ತಿನ ಒಂದು ಬದಲಾದ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಮಟ್ಟದಲ್ಲೂ ಸಹ ಯೋಗದ ಅವಶ್ಯಕತೆ ಬಹಳ ಇದೆ. ಕಾರಣ ಏನಂತ ಹೇಳಿದ್ರೆ, ಯೋಗ ಬಹಳ ಸರಳವಾಗಿ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬಹುದಾದಂತಹ ಒಂದು ವಿಧಾನ. ಜೀವನ ಶೈಲಿಯಲ್ಲಿ ಸ್ವಲ್ಪ ಮಾರ್ಪಾಟು ಮಾಡಿಕೊಂಡು ಯೋಗದ ಕೆಲವು ವಿಧಾನಗಳನ್ನು ಅಳವಡಿಸ್ಕೊಂಡಿದ್ದೇ ಆದರೆ ಅವರು ಅನೇಕ ಸಮಸ್ಯೆಗಳನ್ನು ತಡಿಬೋದು. ಯಾಕೆಂದ್ರೆ ಮೊದಲು ತಾವು ಈಗಾಗಲೇ ಹೇಳಿದಾಗೇನೆ ಹಳ್ಳಿ ಕಡೆ ಅದಕ್ಕೆ ಯೋಗ, ಅವರು ಈಗಾಗಲೇ ಅವ್ರಿಗೇನು ತೊಂದರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ನಗರದಲ್ಲಿರೋರು ನೀವು ಏನು ಮಾಡೋದಿಲ್ಲ, ನಿಮ್ಮಂಥವ್ರಿಗೆ ಯೋಗ ಬೇಕು ಅಂತಕ್ಕಂಥ ಮಾತುಗಳಿತ್ತು. ಆದರೆ ಇವತ್ತಿನ ದಿವಸ ಅನೇಕ ಅಧ್ಯಯನಗಳೇನು ತೋರಿಸಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಮಧುಮೇಹದ ವಿಷಯವನ್ನು ತೆಗೆದುಕೊಂಡ್ರೆ ಹಳ್ಳಿಗರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಈ ಮಧುಮೇಹದ ತೊಂದರೆಗೆ ಒಳಗಾಗ್ತಾ ಇರತಕ್ಕಂಥದ್ದನ್ನು ಕಾಣ್ತೀವಿ. ಈ ಎಲ್ಲ ಕಾರಣಗಳಿಂದಾಗಿ ಯೋಗದ ಒಂದು ಕ್ರಮ ಹಳ್ಳಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಪ್ರಾಯಶಃ ಅವರು ಇಂತಹ ಅನೇಕ ಸಮಸ್ಯೆಗಳಿಂದ ದೂರ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಓಂಕಾರ ಅವರೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಮಯದ ಅಭಾವ ಇರುತ್ತೆ. ಅವರು ಬೆಳೆಯೋದು ಹೊಲ ಗದ್ದೆ ಕೆಲಸಗಳಿಗೆ ಹೋಗ್ತಾರೆ. ಯೋಗದ ಮಹತ್ವದ ಬಗ್ಗೆ ಯಾರು ತಿಳಿಸ್ಕೊಡ್ಬೇಕು? ಈಗ ಆಶಾ ಕಾರ್ಯಕರ್ತರು ಇದ್ದಾರೆ ನಿಜ, ಆದ್ರೂ ಸಹ ಈ ವಿಷಯಕ್ಕೆ ಬಂದಾಗ ಯೋಗ ಯಾರು ಕಲಿಸ್ಕೊಡ್ಬೇಕು ಇವರಿಗೆ ಅನ್ನೋ ಮಾತು ಬರುತ್ತೆ. ಇದು ಪುರುಷೋತ್ತನ ಪ್ರಶ್ನೆ ಪ್ರಾಯಶಃ ನಾನು ಕಂಡಾಗ ಬರೋದಿಲ್ಲ. ಇಲ್ಲಿ ಆದ್ಯತೆಯ ಪ್ರಶ್ನೆ ಬರುತ್ತೆ. ಇಸ್ ಎ ಮ್ಯಾಟರ್ ಆಫ್ ಪ್ರಯಾರಿಟಿ. ನಮ್ಗೆ ಆದ್ಯತೆ ಇದೆ ಅಂತ ಆದರೆ ಆಗ ಖಂಡಿತವಾಗಿ ಅದಕ್ಕೆ ನಾವು ಸಮಯವನ್ನು ಮಾಡ್ಕೋತೀವಿ. ಯಾರಿಗೇ ಆಗಲಿ ಈ ಒಂದು ಕ್ರಮವನ್ನು ಅಳವಡಿಸ್ಕೊಳ್ಳಿ, ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮಧುಮೇಹ ಆಗಲಿ, ರಕ್ತದೊತ್ತಡ ಆಗಲಿ, ನೀವು ಅಧಿಕ ರಕ್ತದೊತ್ತಡ ಇಂಥ ಸಮಸ್ಯೆಗಳಿಂದ ಬಳಲದೆ ಇರ್ತೀರಾ ಅಂತ ಹೇಳಿದ್ರೆ ಅದನ್ನು ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗಿ ಅವರು ಅದಕ್ಕೆ ಸಮಯ ಮಾಡಿಕೊಡ್ತಾರೆ. ಈ ದೃಷ್ಟಿಯಿಂದ ಸಮಯ ಇಲ್ಲ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಇದು ಒಂದು ದೃಷ್ಟಿ. ಎರಡನೆಯದು, ನೀವು ಸಮಯವನ್ನು ಒದಗಿಸ್ಕೊಳ್ಬೇಕಾದ್ರೆ ನಿಮಗೆ ಬೆಳಗಿನ ವೇಳೆ ಯಾವುದೇ ಕಾರಣಕ್ಕಾಗಲಿ ಆಗೋದೇ ಇಲ್ಲ ಅನ್ನೋದಾದರೆ ಸಾಯಂಕಾಲದ ಹೊತ್ತು ಮಾಡ್ಬೋದು. ಹಾಗಾಗಿ ನಾವು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲವನ್ನು ಬೆಳಗ್ಗೆನೋ ಸಾಯಂಕಾಲನೋ ನಮಗಾಗಿ ಯೋಗದ ಅಭ್ಯಾಸಕ್ಕಾಗಿ ಮಾಡಿಕೊಳ್ಳೇಬೇಕಾಗುತ್ತೆ. ಅದು ಖಂಡಿತ ಸಾಧ್ಯ ಆಗುತ್ತೆ. ಎರಡನೇದು, ಇದು ಈಗಾಗಲೇ ಇಲ್ಲಿ ನಮ್ಮ ಗ್ರಾಮೀಣ ಕಾರ್ಯಕರ್ತರು ಅನೇಕರು ಕೆಲಸ ಮಾಡ್ತಿದ್ದಾರೆ. ಪ್ರಾಯಶಃ ಅವರು ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೇನೆ ಯೋಗದ ಬಗ್ಗೆ ಹೆಚ್ಚು ತರಬೇತಿಯನ್ನು ನೀಡಿ ಇದರ ಬಗ್ಗೆ ಮೊದಲು ಈ ಯೋಗದ ಉಪಯುಕ್ತತೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮಗಳು ನಡೀಬೇಕು. ಇದು ಪ್ರಾಯಶಃ ಹೆಚ್ಚಿನ ಕಾರ್ಯಕರ್ತರಿಂದ ಆಗಬೇಕಾಗಿರ್ತಕ್ಕಂಥ ಒಂದು ಕೆಲಸ. ಡಾಕ್ಟರ್ ಓಂಕಾರ ಅವರೇ, ಈಗ ಸಾಕ್ಷರತೆ ಕುರಿತು ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇರುತ್ತವೆ. ಅಲ್ಲೂ ಸಹ ಈ ಯೋಗದ ಬಗ್ಗೆ ಮಾಹಿತಿಗಳನ್ನ ಕೊಡ್ಬೋದಲ್ವಾ? ಮತ್ತೆ ಅದಲ್ಲೇನೆ ಯೋಗ ಅಂದ್ರೆ ಬರೀ ಆಸನಗಳು, ಕಠಿಣವಾದ ಆಸನಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಇದು ಸರಳವಾಗಿದೆ ಅಂತಾನು ಹೇಳ್ಬೋದಲ್ವಾ? ಅಲ್ಲ, ಖಂಡಿತ
ಇದು ಯೋಗ ಅಂತ ಹೇಳಿದ್ರೆ ಕೇವಲ ಆಸನ ಅಂತ ಅನ್ಕೊಳ್ತಕ್ಕಂಥದ್ದು ತಪ್ಪೇ ಆಗುತ್ತೆ. ಯೋಗ ಅಂತ ಹೇಳಿದ್ರೆ ಪತಂಜಲಿಗಳು ಬಹಳ ವೈಜ್ಞಾನಿಕವಾಗಿ ಇದನ್ನು ಹೇಳ್ಬಿಟ್ಟಿದ್ದಾರೆ. ಇದೊಂದು ಜೀವನದ ಕಲೆ ಮತ್ತು ವಿಜ್ಞಾನ. ಅದನ್ನು ನಾವು ಮನದಟ್ಟು ಮಾಡ್ಕೋಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದನ್ನು ಸ್ವಲ್ಪ ನಾವು ಗ್ರಾಮೀಣರಿಗೆ ಅರ್ಥವಾಗುವ ರೀತಿಯಲ್ಲಿ ಇದನ್ನು ಮುಟ್ಟಿಸಬೇಕು. ಯಾಕೆಂದರೆ ಪತಂಜಲಿಗಳು ಹೇಳಿರೋದು ಬಹಳ ವೈಜ್ಞಾನಿಕವಾಗಿದೆ. ಮೊದಲು ನಮ್ಮ ಸಾಮಾಜಿಕ ಜೀವನ ಹೇಗಿರಬೇಕು, ನಮ್ಮ ವೈಯಕ್ತಿಕ ಜೀವನ ಹೇಗಿರಬೇಕು, ಇದೇ ಯಮ ನಿಯಮ ಅಂತ ಹೇಳಿದ್ರೆ. ಆಮೇಲೆ ಆಸನದ ಬಗ್ಗೆ ಮಾತಾಡ್ತಾರೆ. ಆಸನಗಳು ಅಂತ ಹೇಳಿದ್ರೆ ನೀವು ಹೇಳಿದಾಗೇನೆ ಖಂಡಿತ ಕೆಲವು ನಾವು ಈ ಪತ್ರಿಕೆಗಳಲ್ಲಾಗಲಿ ಅಥವಾ ಯಾರಾದರೂ ಒಂದು ಕಡೆ ಈ ಯೋಗದ ಪ್ರಾತ್ಯಕ್ಷಿತೆ ನೀಡಿದಾಗಲಿ ಬಹಳ ಕಠಿಣವಾದಂಥ ಆಸನಗಳನ್ನು ತೋರಿಸ್ತಕ್ಕಂಥ ವಾಡಿಕೆ ಇರುತ್ತೆ. ಅದಕ್ಕೆ ಬೇರೆ ಕಾರಣ ಇರುತ್ತೆ. ಆದರೆ ಖಂಡಿತವಾಗಿ ಯೋಗಾಸನಗಳನ್ನು ಸಾಕಷ್ಟು ನಮ್ಮ ಒಂದು ದೈಹಿಕ ಮಾನಸಿಕ ಮಟ್ಟಕ್ಕೆ ಹೊಂದುವಂತೆ ಮಾರ್ಪಾಟು ಮಾಡಿಕೊಂಡು ಅದರಿಂದಾನೇ ಹೆಚ್ಚು ಉಪಯುಕ್ತತೆಯನ್ನು ಪಡ್ಕೊಳ್ಳೋದು ಖಂಡಿತ ಸಾಧ್ಯ ಇದೆ. ಹಾಗೆ ಆಸನ ಬಹಳ ಕಠಿಣ, ಇದೆಲ್ಲೋ ಕಾಲು ತೆಗೆದು ತಲೆ ಮೇಲೆ ಹಾಕೊಂಡ್ಬಿಡ್ತಾರೆ, ಇದು ನಮ್ಗೆ ಆಗದೇ ಇರತಕ್ಕಂಥದ್ದು ಅಂತಕ್ಕಂತಹ ಅಭಿಪ್ರಾಯ ಬೇಡ. ಅನೇಕ ಸುಲಭ ಸಾಧ್ಯವಾದಂತಹ ನಮ್ಮ ಸಾಮಾನ್ಯರ ಒಂದು ಚಲನಾ ಸಾಮರ್ಥ್ಯಕ್ಕೆ ಒಗ್ಗುವಂತಹ ಆಸನಗಳಿಂದಾನೇ ಸಾಕಷ್ಟು ಉಪಯುಕ್ತತೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ಎರಡನೇದು, ಅಭ್ಯಾಸ ಮಾಡ್ತಾ ಮಾಡ್ತಾ ಆ ವ್ಯಕ್ತಿಗೆ ಆ ಒಂದು ಚಲನಾ ಸಾಮರ್ಥ್ಯ ಮತ್ತೆ ಆ ಒಂದು ಉಲ್ಲಾಸದ ಒಂದು ಅಂಶ ಅದು ಅವರ ಅರಿವಿಗೆ ಬಂದು ಮತ್ತಷ್ಟು ಆಳಕ್ಕೆ ಹೋಗೋದಕ್ಕೂ ಅನುವಾಗುತ್ತೆ. ಚಲನಾ ಸಾಮರ್ಥ್ಯ, ಚಲನಶೀಲತೆ ಇರುವಂತಹ ಯೋಗಾಸನಗಳು ಅಂತ ಹೇಳಿದ್ರೆ ಯಾವ್ಯಾವುದು ಅದು? ಕೆಲವು ಈಗ ಉದಾಹರಣೆಗೆ ನಾವು ಯೋಗದಲ್ಲಿರ್ತಕ್ಕಂಥ ಅನೇಕ ನಿಂತು ಮಾಡುವ ಆಸನಗಳು, ತ್ರಿಕೋಣಾಸನ, ಪಾರ್ಶ್ವಕೋಣಾಸನ, ವೀರಭದ್ರಾಸನ 1 ಮತ್ತು 2, ಇದು ಬಹಳ ಸುಲಭವಾಗಿ ಪ್ರತಿಯೊಬ್ಬರು ಅಳವಡಿಸ್ಕೋಬಹುದು. ಹಾಗೆ ಸೂರ್ಯ ನಮಸ್ಕಾರದ ಅಭ್ಯಾಸ. ಈ ಸೂರ್ಯ ನಮಸ್ಕಾರ ಇದರಲ್ಲಿ ಹಿಂಬಾಗುವಿಕೆ, ಮುಂಬಾಗುವಿಕೆ ಎಲ್ಲ ಬರುತ್ತೆ. ಸುಮಾರು 10 ಆಸನಗಳು ಉಳ್ಳಂತಹ ಒಂದು ವೈಜ್ಞಾನಿಕ ಕ್ರಮ. ಇದನ್ನು ಒಂದು ಕ್ರಮಬದ್ಧವಾದಂತಹ ಉಸಿರಾಟದೊಂದಿಗೆ ಹೊಂದಿಸಿ ಅಭ್ಯಾಸ ಮಾಡೋದ್ರಿಂದ ಸಾಕಷ್ಟು ಸುಮಾರು 400 ಕಿಲೋ ಕ್ಯಾಲರಿಗಳಷ್ಟು ಶಕ್ತಿಯನ್ನು ವ್ಯಯಿಸಬಹುದು ಒಬ್ಬ ವ್ಯಕ್ತಿ. ಸುಮಾರು ಒಂದು 45ರಿಂದ 60 ನಿಮಿಷಗಳಷ್ಟು ಕಾಲ ಇದರ ಅಭ್ಯಾಸವನ್ನು ಮಾಡೋದ್ರಿಂದ ಅಷ್ಟು ಮಟ್ಟದ ಒಂದು ಶಕ್ತಿಯನ್ನು ವ್ಯಯಿಸಬಹುದು. ಅಲ್ಲಿಗೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಅಧಿಕ ಕೊಬ್ಬು ಕರಗುತ್ತೆ, ನಮ್ಮ ದೇಹವನ್ನು ಹಗುರವಾಗಿ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಈ ಮಧುಮೇಹದ ನಿಯಂತ್ರಣದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತೆ ಸೂರ್ಯ ನಮಸ್ಕಾರದ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ವಿಧವಾದಂಥ ವಿಶೇಷವಾದಂಥ ಪರಿಕರಗಳು ಬೇಡ. ಅಲ್ಲಿರ್ತಕ್ಕಂಥ ಒಂದು 10 ಆಸನಗಳನ್ನು ಕ್ರಮಬದ್ಧವಾಗಿ ಯಾವೆಲ್ಲಾರು ಕಲಿತು ಅದನ್ನು ಬಹಳ ಸುಲಭವಾಗಿ ಪ್ರತಿಯೊಬ್ಬರೂ ಅಳವಡಿಸ್ಕೋಬಹುದು. ಅಂದರೆ ಯಾರಿಗೆ ಕೆಲವು ಬೇರೆ ರೀತಿಯ ತೊಂದರೆಗಳಿರುತ್ತೋ ಅಂತ ಅವರು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗುತ್ತೆ. ಆ ತೀವ್ರತರವಾದಂತಹ ಬೆನ್ನುಗಂಬದಲ್ಲಿ ಏನಾದ್ರು ತೊಂದರೆ ಅಂಥವ್ರು ಇದನ್ನು ಏಕಾಏಕಿ ಮಾಡಬಾರ್ದು. ಪ್ರಾಯಶಃ ಸಾಕಷ್ಟು ಜನರು, ಮೆಜಾರಿಟಿ ಆಫ್ ದೆಮ್, ಈ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಬಹಳ ಸುಲಭವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಹಾಗೆ ನೋಡಿದ್ರೆ ಏನೂ ಮಾಡೋಕ್ಕಾಗಲಿಲ್ಲ, ಬೇರೆ ಎಲ್ಲ ಕಲೀಲಿಕ್ಕೆ ನಮಗೆ ಸಮಯ ಇಲ್ಲ ಅನ್ನೋದಾದ್ರೂ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನಾದರೂ ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದರಿಂದಾನೇ ಸಾಕಷ್ಟು ಸಮಸ್ಯೆಗಳಿಂದ ದೂರ ಉಳಿಲಿಕ್ಕೆ ಸಾಧ್ಯ. ಇಲ್ಲ, ವೈಯಕ್ತಿಕವಾಗಿ ಬಂದ್ರೆ ಈ ಯೋಗಾಸನಗಳ ಬಗ್ಗೆ ಮಾತಾಡುವಾಗ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಗರ್ಭಿಣಿಯರು ಹೆರಿಗೆ ಬಾಣಂತನ ಅಂದ್ರೆ ಹೆದರ್ತಾರೆ. ಇವ್ರಿಗೆ ಸುಲಭವಾದ ಯೋಗಾಸನಗಳು ಉಂಟಾ? ಖಂಡಿತ ಇದೆ. ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂತ ಹೇಳಿದ್ರೆ ಗ್ರಾಮೀಣ ಮಟ್ಟಗಳಲ್ಲಿ ಪ್ರಾಯಶಃ ಅನೇಕ ಕಡೆ ವೈದ್ಯಕೀಯ ಸೇವೆ ಅಂತಕ್ಕಂಥದ್ದನ್ನು ಅಷ್ಟು ಸುಲಭ ಸಾಧ್ಯವಾಗಿರೋದಿಲ್ಲ. ಅಂಥವರು ಸುಲಭ ಯೋಗಾಸನಗಳನ್ನು ಅಳವಡಿಸ್ಕೊಂಡು ವಿಶೇಷವಾಗಿ ಆ ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡು ಬರ್ತಕ್ಕಂತಹ 9 ಮಾಸಗಳಲ್ಲಿ ಕಂಡು ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಂದ ದೂರ ಉಳಿಯಲಿಕ್ಕೆ ಸಾಧ್ಯ. ಬೆನ್ನುಗಂಬದ ಸಮಸ್ಯೆ ತಗೊಳ್ಳಿ, ಅನೇಕ ಗರ್ಭಿಣಿ ಸ್ತ್ರೀಯರು ತ್ರೈಮಾಸಿಕಗಳು ಮುಂದಕ್ಕೆ ಹೋಗ್ತಾ ಸಾಕಷ್ಟು ಬೆನ್ನುಗಂಬದ ತೊಂದರೆಗೊಳಗಾಗ್ತಾರೆ, ಕಾಲುಗಳಲ್ಲಿ ಊತ, ಈ ಥರದ ಒಂದು ಸಮಸ್ಯೆಗಳು ಒಳಗಾಗ್ತಾರೆ. ನಾವು ಈ ಕೆಲವು ಸುಲಭ ಸಾಧ್ಯವಾದಂಥ ಯೋಗಾಸನಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಈ ಥರದ ಒಂದು ಸಮಸ್ಯೆಗಳಿಂದ ಖಂಡಿತವಾಗಿ ಮುಕ್ತರಾಗ್ಲಿಕ್ಕೆ ಸಾಧ್ಯ. ಎರಡನೇದು, ಮಗುವಿನ ಆರೋಗ್ಯಕರ ಬೆಳವಣಿಗೆಯಲ್ಲೂ ಯೋಗ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತೆ ಇದಕ್ಕೆ ಅವ್ರಿಗೆ ಹೇಗೆ ತಲುಪಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಏನು ತಲುಪಿಸ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಅನುಭವ ವೇದ್ಯವಾಗಿದೆ.
ಹೇಗೆ ತಲುಪಿಸ್ಬೇಕು ಅಂತಕ್ಕಂಥ ಅದರ ಕುರಿತಾಗಿ ಪ್ರಾಯಶಃ ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು. ಹೌದು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲೆಲ್ಲ ಈ ವ್ಯವಸ್ಥೆ ಇದೆಯಾ? ಇದು ಶುರು ಮಾಡಿದಾರಾ? ಕೆಲವು ಕಡೆ ಪ್ರಾಯಶಃ ಈಗ ಈ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅವರಲ್ಲಿ ಒಂದು ಪ್ರಮುಖ ಯೋಜನೆಯನ್ನ ಈ ಕುರಿತಾಗಿ ಹಾಕೊಂಡಿದ್ದಾರೆ. ಯೋಗವನ್ನು ಒಂದು ಅವಿಭಾಜ್ಯ ಅಂಗವಾಗಿ ಅವರು ಸ್ವೀಕರಿಸಿದ್ದಾರೆ. ಬಹಳ ಸ್ವಾಗತಾರ್ಹವಾದಂಥ ವಿಷಯ. ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಈ ಒಂದು ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರು ಏನು ಮಾಡಬೇಕು, ಆ ಕೆಲವು ಸಮಸ್ಯೆಗಳಿಗೆ ಪರಿಹಾರೋಪಾಯವಾಗಿ ಯೋಗವನ್ನು ಒಂದು ಚಿಕಿತ್ಸಾ ಕ್ರಮವಾಗಿ ಎಷ್ಟರ ಮಟ್ಟಿಗೆ ಹಳ್ಳಿಗರಿಗೆ ತಲುಪಿಸ್ಬೋದು, ಯಾವುದೇ ಒಂದು ಹೆಚ್ಚಿನ ಪರಿಕರಗಳ ಅವಲಂಬನೆ ಇಲ್ಲದೆ ಹೇಗೆ ತಲುಪಿಸ್ಬೇಕು, ಈ ಕುರಿತಾಗಿ ಒಂದು ಉತ್ತಮ ರೀತಿಯಾದಂಥ ತರಬೇತಿಯನ್ನ ನೀಡಿದ್ರೆ ಪ್ರಾಯಶಃ ಇದು ಸಾಧ್ಯ ಆಗುತ್ತೆ. ಡಾಕ್ಟರ್ ಓಂಕಾರ ಅವರೇ, ಈಗ ಶಾಲೆ ಮಕ್ಕಳ ವಿಷಯಕ್ಕೆ ಬಂದ್ರೆ ತಮ್ಮ ಮಕ್ಕಳು ಎಲ್ಲರ ತರ ಇಲ್ಲ ಅಂತ ತಂದೆ ತಾಯಿರು ಕೋರುತ್ತಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ. ಇಂಥ ಮಕ್ಕಳಿಗೂ ಸಹ ಯೋಗದ ಕೆಲವು ವಿಷಯಗಳು ಸಹಾಯ ಮಾಡ್ಬೋದಲ್ವಾ? ಖಂಡಿತವಾಗಿ ಯೋಗ ಬಹಳ ಮಟ್ಟಿಗೆ ಸಹಾಯ ಮಾಡುತ್ತೆ. ಮಕ್ಕಳಲ್ಲಿ ಅಲ್ಲಿ ಪ್ರಾಯಶಃ ಬುದ್ಧಿಮತ್ತೆ ಕಮ್ಮಿ ಅನ್ನೋದಕ್ಕಿಂತ ಅವ್ರಿಗೆ ಹೆಚ್ಚು ಒಂದು ಬೇರೆ ರೀತಿಯ ಅವಕಾಶಗಳು ಅಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ನಮ್ಮ ಈ ನಗರದ ಮಕ್ಕಳಿಗೆ ಹೋಲಿಸಿದ್ರೆ ಹಾಗನ್ನಿಸ್ಬೋದು. ಅದು ಖಂಡಿತವಾಗಿ ಒಳ್ಳೆ ಅವಕಾಶವನ್ನು ಕೊಟ್ಟು ಒಳ್ಳೆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅವರು ಎಲ್ಲರಂತ ಆಗ್ಬೋದು. ಯೋಗ ಈ ವಿಷಯದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯೋಗದಲ್ಲಿ ಇರತಕ್ಕಂತಹ ಕೆಲವು ಮೂಲಭೂತವಾದಂತಹ ಸೂತ್ರಗಳನ್ನ ಅಂತ ಹೇಳಿದ್ರೆ ಪತಂಜಲಿಗಳು ಹೇಳಿರ್ತಕ್ಕಂಥ ಹಾದಿಯಲ್ಲಿ ಆ ಮಕ್ಕಳಿಗೆ ಈ ಕೆಲವು ವಿಷಯಗಳನ್ನ ಜೀವನದಲ್ಲಿ ವೈಯಕ್ತಿಕ ಜೀವನ ಮತ್ತು ಸಾಮಾಜಿಕ ಜೀವನ ಹೇಗಿರಬೇಕು ಅಂತಕ್ಕಂಥದ್ರ ನಾವು ಅವರಿಗೆ ತಲುಪಿಸಿದ್ದೆ ಆದರೆ ಪ್ರಾಯಶಃ ಅವರಲ್ಲೂ ಆತ್ಮವಿಶ್ವಾಸ ಚೆನ್ನಾಗಾಗುತ್ತೆ. ಮತ್ತೆ ಅಲ್ಲಿನ ಮಕ್ಕಳಲ್ಲೂ ಸಹ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಅವರು ಬಹಳ ಸೂಕ್ಷ್ಮ ಮನಸ್ಸಿನವರಾಗಿರ್ತಾರೆ. ಹಳ್ಳಿ ಕಡೆ ಎಲ್ಲ ಅವರಲ್ಲಿ ಅನೇಕ ಈ ಋತುಸ್ರಾವಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ಬಳಲ್ತಾ ಇದ್ರು ಅವರು ಯಾರ ತುಂಬ ಹೇಳ್ಕೊಳ್ಳೋದಿಲ್ಲ. ಅವರು ಅನಗತ್ಯವಾಗಿ ನರಳ್ತಾ ಇರ್ತಾರೆ. ಅದು ನಾವು ಕಂಡಾಗೇನೆ ಕೆಲವು ಯೋಗಾಸನಗಳ ಅಭ್ಯಾಸಗಳಿಂದ ಇಂಥ ಅನೇಕ ಸಮಸ್ಯೆಗಳಿಂದ ಸುಲಭವಾಗಿ ಮುಕ್ತರಾಗ್ಬೋದು. ಈ ಎಲ್ಲ ದೃಷ್ಟಿಕೋನದಿಂದ ತಾವು ಸರಿಯಾಗಿ ಹೇಳಿದಿರ, ಈ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಈ ಯೋಗದ ಅವಶ್ಯಕತೆ ಗ್ರಾಮೀಣ ಮಟ್ಟದಲ್ಲೂ ಸಹ ಬಹಳ ಮುಖ್ಯ. ಈಗ ಅಸಾಂಕ್ರಾಮಿಕ ರೋಗಗಳ ವಿಷಯಕ್ಕೆ ಬಂದಾಗ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ಇವು ಎಲ್ಲರನ್ನೂ ಕಾಡಿಸುವಂತ ಸಮಸ್ಯೆಗಳು. ಒಂದಾನೊಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ಕಮ್ಮಿ ಅಂತಿದ್ರು, ಮಧುಮೇಹ ಇದರಲ್ಲೂ ಜಾಸ್ತಿ ಆಗಿದೆ. ಈ ಸಮಸ್ಯೆಗಳಿಗೆ ಯೋಗದಲ್ಲಿ ಪರಿಹಾರಗಳಿವೆಯಾ? ಖಂಡಿತವಾಗಿ ಈ ನಾವೇನು ಮಧುಮೇಹವನ್ನ ವಾಸಿ ಮಾಡ್ತೇವೆ ಅಂತೇನು ಹೇಳ್ತಾ ಇಲ್ಲ, ಆದರೆ ಅದನ್ನು ನಿಯಂತ್ರಿಸಿ ಸಾಕಷ್ಟು ನಮ್ಮ ಜೀವನವನ್ನ ಆರೋಗ್ಯಕರವಾಗಿ ನಿರ್ವಹಿಸಬಹುದು. ಈ ದೃಷ್ಟಿಕೋನದಲ್ಲಿ ಈಗಾಗಲೇ ನಾನು ತಿಳಿಸಿದಾಗೆ ಸೂರ್ಯ ನಮಸ್ಕಾರದ ಅಭ್ಯಾಸ ಬಹಳ ಉತ್ತಮ. ಜೊತೆಗೆ ಕೆಲವು ಪ್ರಾಣಾಯಾಮದ ವಿಧಾನಗಳು ಇದನ್ನ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಮತ್ತೆ ಇದಕ್ಕೇನು ತಾಂತ್ರಿಕವಾಗಿ ಅಥವಾ ಟೆಕ್ನಿಕಲಿ ಇದೇನು ತೀರಾ ಗಹನವಾದಂತಹದ್ದೇನಲ್ಲ ಅಂತ ಹೇಳಿದ್ರೆ ಇದನ್ನ ನಮ್ಗೆ ಯಾವಾಗ್ಲೂ ಇದನ್ನ ಹೇಳ್ಕೊಡಕ್ಕೆ ಯಾರೋ ಒಬ್ರು ಬಹಳ ಪರಿಣಿತರಾಗಿರ್ತಕ್ಕಂಥವರೇ ಇರಬೇಕು, ನುರಿತವರೇ ಇರಬೇಕು, ಇಲ್ಲದಿದ್ರೆ ಮಾಡೋಕ್ಕಾಗಲ್ಲ. ಮತ್ತೆ ಇದೇನೋ ಸ್ವಲ್ಪ ಹೀಗೆ ಮಾಡ್ಬಿಟ್ರೆ ಏನಾದರೂ ತೊಂದರೆ ಆಗ್ಬಿಡುತ್ತೋ, ಈ ಭಾವನೆಗಳಿಗೆ ಅವಕಾಶವಿಲ್ಲದಂತೆ ಕೆಲವು ಸುಲಭವಾಗಿರ್ತಕ್ಕಂಥ, ಉದಾಹರಣೆಗೆ ಸೂರ್ಯ ನಮಸ್ಕಾರ ಮತ್ತೆ ಪ್ರಾಣಾಯಾಮಗಳಲ್ಲಿ ಈ ಕಪಾಲಭಾತಿ, ಭಸ್ತ್ರಿಕಾ ಇಂತಹ ಕೆಲವು ಸುಲಭವಾಗಿರ್ತಕ್ಕಂತಹ ವಿಧಾನಗಳನ್ನ ಅವರಿಗೆ ಹೇಳ್ಕೊಟ್ಟಿದ್ದೆ ಆದರೆ ಮಧುಮೇಹವನ್ನ ಸಾಕಷ್ಟು ನಿಯಂತ್ರಣದಲ್ಲಿಟ್ಟು ಆರೋಗ್ಯಕರವಾದಂತಹ ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ರಕ್ತದೊತ್ತಡದ ಬಗ್ಗೆ, ಅಧಿಕ ರಕ್ತದೊತ್ತಡ ಇದು ಒಂಥರ ಸಮಸ್ಯೆ. ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಅಧಿಕ ರಕ್ತದೊತ್ತಡ ಅಲ್ಲಿ ಮಧುಮೇಹದ ಅಲ್ಲಿ ಒಂದು ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ ಅನೇಕರಿಗೆ ಇದರ ಅರಿವೇ ಇದು ಒಂದು ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕೆಂದ್ರೆ ಕೆಲವು ವೇಳೆ ಏನೋ ಒಂದು ತೀರಾ ಅವರ ಜೀವನಕ್ಕೆ ಅಡ್ಡಿ ಬರತಕ್ಕಂತಹ ಒಂದು ಸೂಚನೆಗಳೇನಾದ್ರು ದೇಹ ಮನಸ್ಸಿನಲ್ಲಿ ಬಂದ್ರೆ ಆಗ ವೈದ್ಯರ ಹತ್ರ ಹೋಗ್ತಾರೆ. ಇಲ್ಲಿದ್ರೆ ಅನೇಕ ವೇಳೆ ಅದು ಹಾಗೆ ತಿಳ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿ ಪ್ರಾಯಶಃ ಅವ್ರಿಗೆ ಇದರ ಅರಿವನ್ನ ತಿಳಿವನ್ನ ಕೊಡ್ತಕ್ಕಂಥ ಅವರ ಸಂಖ್ಯೆನೂ ಕಮ್ಮಿ ಇರುತ್ತೆ. ಮೊದಲನೇದಾಗಿ ಅವರಲ್ಲಿ ಅರಿವನ್ನು ಮೂಡಿಸಬೇಕು. ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಈ ಸಮಸ್ಯೆಯನ್ನು ಸಾಕಷ್ಟು ಸ್ವಲ್ಪ ಅದು ಇನ್ನೂ ಹೆಚ್ಚು ಬಲಿಯದೆ ಇರತಕ್ಕಂತಹ ಸ್ಥಿತಿಯಲ್ಲಿ ಪತ್ತೆ ಹಚ್ಚಿಬಿಟ್ರೆ ಖಂಡಿತವಾಗಿ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಇವೆರಡನ್ನೂ ಯೋಗದ ಮುಖೇನ ಬಹುಪಾಲು ನಿಯಂತ್ರಣದಲ್ಲಿ
ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ಜೀವನ ಶೈಲಿ ಸುಧಾರಣೆಗೂ ಸಹ ಯೋಗ ಬೇಕಾಗುತ್ತೆ. ಖಂಡಿತ ಬೇಕು. ಯಾಕೆಂದ್ರೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನೋಡಿದ್ರೆ ಅಲ್ಲಿ ಪ್ರಾಯಶಃ ಮೊದಲನೇದಾಗಿ ಆ ಒಂದು ಸಾಕ್ಷರತೆಯ ಕೊರತೆ, ಮತ್ತೆ ಅಲ್ಲಿ ಇವರುಗಳಿಗೆ ತಿಳುವಳಿಕೆ ನೀಡುವವರ ಸಂಖ್ಯೆ ಕಮ್ಮಿ ಇರೋದ್ರಿಂದ ಕೆಲವು ರೀತಿಯ ದುರಭ್ಯಾಸಗಳಿಗೆ ಒಳಗಾಗತಕ್ಕಂತಹ ಸಂಗತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಈ ಯೋಗದ ಮುಖೇನ ಅವರಿಗೆ ಸರಿಯಾದಂಥ ಜೀವನ ಶೈಲಿ ಏನು, ಹೇಗೆ ನಾವು ಜೀವನವನ್ನು ನಡೆಸಬೇಕು, ಇದನ್ನ ಮನದಟ್ಟು ಮಾಡಿಕೊಂಡ್ರೆ ಪ್ರಾಯಶಃ ಅವರು ತಮ್ಮಲ್ಲಿ ಇರಬಹುದಾದಂತಹ ದುರಭ್ಯಾಸಗಳಿಂದ ದೂರ ಉಳಿದು ಆರೋಗ್ಯವನ್ನ ಸುಧಾರಿಸಿಕೊಳ್ಳೋದ್ರಲ್ಲಿ ಅದು ಸಹ ಸಹಕಾರಿಯಾಗುತ್ತೆ. ಇದು ಮದ್ಯಪಾನ, ಧೂಮಪಾನ ಈ ವ್ಯಸನಗಳಿಗೂ ಸಂಬಂಧಿಸಿದ್ದು. ಖಂಡಿತ ಈ ಧೂಮಪಾನ ಮತ್ತೆ ಮದ್ಯಪಾನದ ಸಮಸ್ಯೆ ಬಹಳ ಅವ್ಯಾಹತವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಪಿಡುಗಾಗಿದೆ. ಯೋಗದ ಅಭ್ಯಾಸ, ಯಾಕೆಂತೇಳಿ ಯೋಗ ಅಂತ ಹೇಳಿದ್ರೆ ಈಗಾಗಲೇ ನಾವು ತಿಳಿಸಿದಾಗೇನೆ ಬರೀ ಆಸನ ಅಥವಾ ಒಂದು ದೈಹಿಕ ಕಸರತ್ತಲ್ಲ, ಅದು ಮನಸ್ಸಿಗೂ ಸಹ ಸಂಬಂಧಪಟ್ಟಿರತಕ್ಕಂತಹ ಒಂದು ವಿದ್ಯೆ. ಕ್ರಮೇಣ ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮನೂ ಬೀರುತ್ತೆ. ಯಾವಾಗ ಒಂದು ಈ ದೈಹಿಕ ಮತ್ತು ಮಾನಸಿಕ ಮಟ್ಟದಲ್ಲಿ ಸುಧಾರಿಸ್ತೀವೋ ಆ ಆಂತರಿಕ ಒಂದು ಉಲ್ಲಾಸ, ಆ ಚೈತನ್ಯ ನಮ್ಮನ್ನ ಈ ಅನೇಕ